ನಿರ್ಮಾಣ ಮಾಡ್ಲಿಕ್ಕೆ, ಆಮೇಲೆ ಕ್ಷೇತ್ರ ಬದುವು ನಿರ್ಮಾಣ ಮಾಡ್ಲಿಕ್ಕೆ, ಅದ್ರ ಮೇಲೆ ಇರ್ತಕ್ಕಂಥ ಪಾಲಿಥೀನ್ ಹೊದಿಕೆ ಹಾಕ್ಲಿಕ್ಕೆ, ಹಾಗೂ ಡಿಸೈನ್ ತಗೊಳಕ್ಕೆ, ಆಮೇಲೆ ಫೆನ್ಸಿಂಗ್ ಮಾಡ್ಲಿಕ್ಕೆ, ಆಮೇಲೆ ಸ್ಪ್ರಿಂಕ್ಲರ್ ಹಾಗೂ ಡ್ರಿಪ್ ಯಾವ್ದು ರೈತರು ಆಯ್ಕೆ ಮಾಡ್ತಾರೋ ಅದಕ್ಕೆ ನಾವು ಜನರಲ್ಗೆ 80% ಸಬ್ಸಿಡಿ ಕೊಡ್ತೀವಿ. SCP TSP ವರ್ಗಕ್ಕೆ 90% ಸಬ್ಸಿಡಿಯನ್ನ ನಾವು ಕೊಡ್ತೀವಿ. ಈಗ ನಮ್ಮಲ್ಲಿ 10 ಮೀಟರ್ ಹಿಡಿದು 21 ಮೀಟರ್ ತನಕ ವಿವಿಧ ಹಂತಗಳ ಕೃಷಿ ಹೊಂಡ ನಿರ್ಮಾಣ ಮಾಡ್ಲಿಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ. ಕೃಷಿ ಹೊಂಡ ಮಾಡ್ಲಿಕ್ಕೆ 10 ಮೀಟರ್, 12 ಮೀಟರ್, 15 ಮೀಟರ್, 18 ಮೀಟರ್, 21 ಮೀಟರ್, ಈಗ 5 ಹಂತ ಇದು ಕೃಷಿ ಹೊಂಡ ನಿರ್ಮಾಣ ಮಾಡ್ಲಿಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ. ಈಗ ಜನರಲ್ಗೆ 80% ಅಂದ್ರೆ ಈಗ 10 ಮೀಟರ್ ಮಾಡ್ಲಿಕ್ಕೆ ಒಟ್ಟು ಕೃಷಿ ಹೊಂಡ ನಿರ್ಮಾಣ ಮಾಡ್ಲಿಕ್ಕೆ 28,918 ರೂಪಾಯಿ ಆಗುತ್ತೆ. ಅದರಲ್ಲಿ ರೈತ ಒಂದಿಗೆ 20% ಹೋಗಿ 5,783 ರೂಪಾಯಿ ಹೋಗಿ 23,135 ರೂಪಾಯಿ ಅನ್ನ ನಾವು 80% ಸಬ್ಸಿಡಿಯಲ್ಲಿ ನಾವು ಕೃಷಿ ಹೊಂಡ ನಿರ್ಮಾಣ ಮಾಡ್ಲಿಕ್ಕೆ ರೈತರಿಗೆ ನಾವು ದುಡ್ಡು ಕೊಡ್ತೀವಿ. ಅದೇ ರೀತಿ ನೀವು 18 ಮೀಟರ್ ಏನಾರ ಮಾಡಿದ್ರೆ 81,926 ರೂಪಾಯಿ ಒಟ್ಟು ಕಷ್ಟ ಆಗುತ್ತದೆ. ಅದರಲ್ಲಿ ರೈತರ ವಂತಿಗೆ 16,385 ಆಗುತ್ತೆ. 65,541 ರೂಪಾಯಿ ದುಡ್ಡು ಮತ್ತೆ ರೈತರ ಖಾತೆಗೆ ಜಮಾ ಆಗುತ್ತೆ. ಅದೇ ರೀತಿ 21 ಮೀಟರ್ ಏನಾದ್ರು ದೊಡ್ಡ ಕೃಷಿ ಹೊಂಡ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 1,13,639 ರೂಪಾಯಿ ಆಗುತ್ತೆ. ಇದರಲ್ಲಿ ರೈತರ ವಂತಿಗೆ 22,728 ರೂಪಾಯಿ ಆಗುತ್ತೆ. 21 ಮೀಟರ್ ಅಂದ್ರೆ 75 ಅಡಿ ಉದ್ದ, 75 ಅಡಿ ಅಗಲ, 10 ಮೀಟರ್, 10 ಅಡಿ ಆಳ. ಇದು ಚೌಕ ಆಕಾರದ್ದು. ಅದಕ್ಕೆ ನೋಡಿ ಸರ್, 1,13,639 ರೂಪಾಯಿ ಇದೆ. ಅಲ್ಲ, ಅದು ಹೇಳ್ತೀನಿ ನೆಕ್ಸ್ಟ್. ಇದು ಕೃಷಿ ಹೊಂಡ, ಬರೀ ಕೃಷಿ ಹೊಂಡ ಮಾಡ್ಲಿಕ್ಕೆ ಇದು. ಇದಕ್ಕೆ ರೈತರಿಗೆ 22,728 ಆಗುತ್ತೆ. 90,912 ರೂಪಾಯಿ ವಾಪಸ್ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ರೆ ಸಬ್ಸಿಡಿ ರೂಪದಲ್ಲಿ ದುಡ್ಡು ಬರುತ್ತೆ. ಅದೇ ರೀತಿ ಈಗ ಕಾರ್ಬನ್ ಅಂತ ಹೇಳಿದ್ರಲ್ಲ, ಈಗ 10 ಮೀಟರ್ ಟಾರ್ಪಾಲ್ಗೆ ಒಟ್ಟು ಬೆಲೆ 34,655 ರೂಪಾಯಿ ಇದೆ. ರೈತ ಒಂದಿಗೆ ಜನರಲ್ಗೆ 6,931 ರೂಪಾಯಿ ಕಟ್ಟಬೇಕು. SCಗೆ 3,465 ರೂಪಾಯಿ ಕಟ್ಟಬೇಕು. ಅದೇ 12 ಮೀಟರ್ಗೆ ಅಂದ್ರೆ 44,225 ರೂಪಾಯಿ. ಇದು ಒಟ್ಟು ಟಾರ್ಪಲ್ ಬೆಲೆ ಅಂದ್ರೆ 420 GSMಗೆ. ಇದರಲ್ಲಿ ರೈತರ ಒಂದಿಗೆ 8,845 ಆಗುತ್ತೆ. SCPಗೆ 4,422 ರೂಪಾಯಿ ಆಗುತ್ತೆ. ಅದೇ ರೀತಿ 15 ಮೀಟರ್ ಹೋದ್ರೆ 60,745 ರೂಪಾಯಿ ಒಟ್ಟು ಬೆಲೆ. ಜನರಲ್ಗಾದ್ರೆ ಜನರಲ್ ಕಟ್ಟೋದು 12,151 ರೂಪಾಯಿ ಹಾಗೂ SCPಗೆ 6,075 ರೂಪಾಯಿ ಕಟ್ಟಬೇಕು. ಅದೇ ರೀತಿ 18 ಮೀಟರ್ ಆದ್ರೆ ಒಟ್ಟು ಬೆಲೆ 86,855 ರೂಪಾಯಿ ಆಗುತ್ತೆ. ಜನರಲ್ಲು 17,371 ರೂಪಾಯಿ ಕಟ್ಟಬೇಕು ಹಾಗೂ SCPಗೆ 8,685 ರೂಪಾಯಿ ಕಟ್ಟಿದ್ರೆ ನಿಮ್ಗೆ 420 GSM ಟಾರ್ಪಲ್ ನಾವು ಕೊಡ್ತೀವಿ. ಅದೇ ರೀತಿ 21 ಮೀಟರ್ ಆದ್ರೆ 1,09,475 ರೂಪಾಯಿ. ಇದರಲ್ಲಿ ಜನರಲ್ನವರು 39,475 ರೂಪಾಯಿ ಕಟ್ಟಬೇಕಾಗುತ್ತೆ. SCPದವರು 29,475 ರೂಪಾಯಿ ಕಟ್ಟಿದ್ರೆ ಇದು ನಾವು ಸಬ್ಸಿಡಿ ರೂಪದಲ್ಲಿ ನಾವು ಕೃಷಿ ಹೊಂಡ ನಿರ್ಮಾಣ ಮಾಡ್ಲಿಕ್ಕೆ ಕೊಡ್ತೀವಿ. ಇದಾದ್ಮೇಲೆ ನಾವು ಡೀಸೆಲ್ ಅಪ್ ಟು 5 HP ತನಕ ನಾವು ಕೊಡ್ತೀವಿ. 11,125 ರೂಪಾಯಿ ರೈತರ ವಂತಿಗೆ ಇದೆ. ಒಟ್ಟು ಬೆಲೆ 41,000 ರೂಪಾಯಿ ಕಟ್ಟಬೇಕು. ಅದೇ ರೀತಿ ನಾವು ಸುತ್ತ ಫೆನ್ಸಿಂಗ್ ಮಾಡ್ಲಿಕ್ಕೆ 40% ಸಬ್ಸಿಡಿಯನ್ನು ನಾವು ರೈತರಿಗೆ ಕೊಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಇದೇ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸ್ಪ್ರಿಂಕ್ಲರ್ ತಗೊಳ್ಳಿಕ್ಕೆ 90% ಸಬ್ಸಿಡಿಯನ್ನು ಎಲ್ಲ ವರ್ಗಕ್ಕೂ ಜನರಲ್ SCP TSP ವರ್ಗಕ್ಕೆ ನಾವು ಕೊಡ್ತೀವಿ. ರೈತರ ವಂತಿಗೆ 10% ಅಂದ್ರೆ 4,139 ರೂಪಾಯಿ ಕಟ್ಟಬೇಕು. 21,000 ರೂಪಾಯಿ ಮೆಟೀರಿಯಲ್ ನಾವು ಕೊಡ್ತೀವಿ. ಅಂದ್ರೆ 30 ಪೈಪು 5 ಜಟ್ಟನ್ನ ನಾವು ಕೊಡ್ತೀವಿ. ಇದು ಕೃಷಿ ಭಾಗ್ಯ ಯೋಜನೆಯ ಇದು ನಮ್ಮ ಮೇಲು ಕೃಷಿ ಭಾಗ್ಯ ಯೋಜನೆ. ಅದೇ ರೀತಿ ನಮ್ಮಲ್ಲಿ ಇನ್ನೊಂದು ಇದೆ, ಕೃಷಿ ಯಂತ್ರೋಪಕರಣಗಳ ರಿಯಾಯಿತಿ ದರದಲ್ಲಿ ನಾವು ಕೊಡ್ತೀವಿ. ಇದನ್ನು ರೈತರಿಗೆ ಜನರಲ್ಗೆ 50% ಸಬ್ಸಿಡಿಯಲ್ಲಿ, SCP TSP ವರ್ಗಕ್ಕೆ 90% ಸಬ್ಸಿಡಿಯಲ್ಲಿ ನಾವು ಕೊಡ್ತೀವಿ. ನಾವು ಅರ್ಜಿಗಳನ್ನು ಈಗ ಆಹ್ವಾನ ಮಾಡ್ತಾ ಇದ್ದೀವಿ. ಕೃಷಿ ಯಂತ್ರೋಪಕರಣಗಳು ಯಾವ್ಯಾವ ಅಂದ್ರೆ ರೋಟೋವೇಟರ್ ಆಗಿರ್ಬೋದು, ಕಲ್ಟಿವೇಟರ್ ಆಗಿರ್ಬೋದು, ಪವರ್ ರೀಡರ್ ಆಗಿರ್ಬೋದು, ಬ್ರಷ್ ಕಟರ್ ಆಗಿರ್ಬೋದು, ಟಾಪ್ ಕಟರ್ ಆಗಿರ್ಬೋದು, ಇವುಗಳನ್ನು 50% ಸಬ್ಸಿಡಿಯನ್ನು ಜನರಲಿ ಕೊಡ್ತೀವಿ. SCP TSP ವರ್ಗಕ್ಕೆ 90% ಸಬ್ಸಿಡಿ ಕೊಡ್ತೀವಿ. ಹಾಗೂ ಮಿನಿ ಟ್ರ್ಯಾಕ್ಟರ್ಗೆ ನಮ್ಮಲ್ಲಿ 75,000 ರೂಪಾಯಿ ತನಕ ನಾವು ಸಬ್ಸಿಡಿಯನ್ನ ಜನರಲಿ ಕೊಡ್ತೀವಿ. SCP TSPಗೆ 3 ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ನಾವು ಕೊಡ್ತೀವಿ. ಇದನ್ನ ನಾವು ಗ್ರಾಂಟ್ಸ್ ಹಾಗೂ ಜ್ಯೇಷ್ಠತೆ ಆಧಾರದ ಮೇಲೆ ನಾವು ಅರ್ಜಿಗಳನ್ನು ಸ್ವೀಕರಿಸಿ ಅದರ ಮೇಲೆ ನಾವು ಯಂತ್ರೋಪಕರಣಗಳನ್ನು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಅಂತ ಇನ್ನೊಂದು ಸ್ಕೀಮ್ ಇದೆ. ಈ ಯೋಜನೆಯಡಿ ಎಲ್ಲಾ ರೈತ ವರ್ಗಗಳಿಗೆ ಕೃಷಿವನ್ನ ಮಾಡದೇ ಇರ್ತಕ್ಕಂಥ ಎಲ್ಲಾ ರೈತ ವರ್ಗಗಳಿಗೆ
ಸ್ಪ್ರಿಂಕ್ಲರ್ ಅನ್ನ 90% ಸಬ್ಸಿಡಿಯಲ್ಲಿ ನಾವು ಕೊಡ್ತೀವಿ. ಅಂದ್ರೆ 10% ರೈತರು ಕಟ್ಟಬೇಕು, 90% ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಅಂದ್ರೆ 10% ಅಂದ್ರೆ 4,139 ರೂಪಾಯಿ ನೀವು ಕಟ್ಟೋದು, ಇನ್ನು 90% 21,735 ರೂಪಾಯಿ ಆಗುತ್ತೆ. ಆ ಮೆಟೀರಿಯಲ್ 30 ಬೈಕು 5 ಎಕರೆ ಬೇಕು. ಇದಕ್ಕೆ ಏನಪ್ಪ ಅಂದ್ರೆ ಮಿನಿಮಮ್ 1 ಎಕರೆ ಜಮೀನು ಇರಬೇಕು. ಆಮೇಲೆ ತೋಟಗಾರಿಕೆ ಮತ್ತು ರೇಷ್ಮೆಯಿಂದ LOC ಮಾಡಬೇಕು. ಕೊಳವೆ ಬಾವಿ ದೃಢೀಕರಣ ನಿಮ್ಮ ಪಾಣಿಯಲ್ಲಿ ಇದ್ರೆ ಬೇಡ, ಇಲ್ಲಾಂದ್ರೆ ನಮ್ಮ ನಾಡ ಕಚೇರಿಗೆ ಅಪ್ಲೈ ಮಾಡಿ ತಗೊಂಡ್ರೆ ನಾವು ಇದಕ್ಕೆ ಕೊಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಇನ್ನೊಂದು ಡ್ರಿಪ್ ಇದೆ. ಡ್ರಿಪ್ 90% ಸಬ್ಸಿಡಿಯನ್ನ ಮುಸ್ಕಿನ ಜೋಳ ಹಾಕ್ತಾರೆ, ಯಾರು ಹಾಕ್ತಾರ ಅಂತ ರೈತರು ಮುಂದೆ ಬಂದಲ್ಲಿ ಅವ್ರಿಗೂ ಸಹ 90% ಸಬ್ಸಿಡಿಯನ್ನ ನಾವು ಕೊಡ್ತೀವಿ. ಅದೇ ರೀತಿ ಈಗ ನಮ್ಮಲ್ಲಿ ಈಗಾಗಲೇ ಮುಂಗಾರು ಹಂಗಾಮ ಮುಗಿದಿದ್ದು 130 ಕ್ವಿಂಟಲ್ ರಾಗಿ ಬಿತ್ತನೆ ಬೀಜವನ್ನ ಕೊಟ್ಟಿದ್ದೀವಿ. ಅದೇ ರೀತಿ ತೊಗರಿಯನ್ನು ಕೊಟ್ಟಿದ್ದೀವಿ, ಅಲಸಂದೆಯನ್ನು ಕೊಟ್ಟಿದ್ದೀವಿ. ಈಗ ಸಸ್ಯ ಸಂರಕ್ಷಣಾ ಯೋಜನೆ ಅಂತ ಇನ್ನೊಂದಿದೆ. ಈ ಯೋಜನೆಯಲ್ಲಿ ನಾವು 50% ಸಬ್ಸಿಡಿಯಲ್ಲಿ ನಾವು ಔಷಧಿಗಳನ್ನ ರೈತರಿಗೆ ವಿತರಣೆ ಮಾಡ್ತೀವಿ. ಈಗಾಗಲೇ ಮುಸ್ಕಿನ ಜೋಳಕ್ಕೆ ನಮ್ಮಲ್ಲಿ MMX ಬೆಂಜೋಯಿಟ್ ಇದು ಔಷಧಿ ಲಭ್ಯ ಇತ್ತು. 200 ರೂಪಾಯಿ 100 ಗ್ರಾಮ್ಗೆ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮಲ್ಲಿ ಕ್ಲೋರೋಫೈರಿಫಾಸ್ ಇದೆ, ಕಾರ್ಬೆಂಡಜಿಮ್ ಇದೆ, ಲ್ಯಾಂಬ್ಡಾಸೈಲೆಥ್ರಿನ್ ಇದೆ. ಇವೆಲ್ಲ ನಾವು 50% ಸಬ್ಸಿಡಿ ದರದಲ್ಲಿ ನಾವು ವಿತರಣೆಯನ್ನ ಮಾಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಸಹ ಲಭ್ಯ ಇದೆ. ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ನ 50% ಸಬ್ಸಿಡಿಯಲ್ಲಿ 1 kg 27 ರೂಪಾಯಿಗೆ ನಾವು ವಿತರಣೆ ಮಾಡ್ತೀವಿ. ಅದೇ ರೀತಿ ಬೋರಾಕ್ಸ್ ಅನ್ನು ಸಹ ನಮ್ಮಲ್ಲಿ ಲಭ್ಯ ಇದ್ದು, ಅದು ಸಹ 37 ರೂಪಾಯಿ 1 kg ನಾವು ವಿತರಣೆ ಮಾಡ್ತೀವಿ. ಇವು ಈಗ ನಮ್ಮಲ್ಲಿ ಈಗಾಗಲೇ ಲಭ್ಯ ಇದೆ. ಅದೇ ರೀತಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕೃಷಿ ನರೇಗಾ ಯೋಜನೆ ಅಡಿಯಲ್ಲಿ ನಾವು ಕಂದಕ ಮತ್ತು ಕೃಷಿ ಹೊಂಡ ನಿರ್ಮಾಣವನ್ನ ಮಾಡಿಕೊಡ್ತೀವಿ. ಆಸಕ್ತ ರೈತರು ನಮ್ಮ ಪಂಚಾಯತಿ ವತಿಯಿಂದ ಜಾಬ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ನಮ್ಮಲ್ಲಿ ಅಪ್ಲೈ ಮಾಡಿದ್ರೆ ನಾವು ನರೇಗಾ ಯೋಜನೆ ಸಹ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಡ್ತೀವಿ. ಇದರಲ್ಲಿ 12 ಮೀಟರ್ ಕೃಷಿ ಹೊಂಡ ಏನಾದ್ರು ಮಾಡಿದ್ರೆ 1,13,000 ರೂಪಾಯಿ ಅಮೌಂಟ್ ರೈತರಿಗೆ ಬರುತ್ತೆ. ಬಟ್ ಇದರಲ್ಲಿ ನಾವು ಯಾವುದೇ ರೀತಿ ಕಾರ್ಪೊರೇಟ್ ಆಗಲಿ ಏನೇ ಆಗಲಿ ಮತ್ತೊಂದಾಗಲಿ ನಾವು ಕೊಡೋದಿಲ್ಲ. ಇದು ಅಂತರ್ಜಲ ಸರ್. ಈ ವರ್ಷದಲ್ಲಿ ಅನುದಾನ ಯಾರ್ಯಾರಿಗೆ ಕೊಟ್ಟಿದ್ರೆ, ಎಷ್ಟು ಜನ ರೈತರು ಕೊಟ್ಟಿದ್ರಿ ಅಂತ ಹೇಳ್ತಾರೆ. ನೀವು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ, ಪಂಚಾಯತ್ ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ. ನೋಡ್ರಿ, ಅವ್ರು ತಗೊಂಡಿದ್ದು ನಿಧಾನಕ್ಕೆ ಮಾತಾಡ್ರಿ ಅಂತಾರೆ. ಆಲೋಚನೆ ಮಾಡ್ಕೊಂಡವ್ರೆ ನಿಧಾನವಾಗಿ ಮಾತಾಡಿ ಸರ್. 25 ಸಾವಿರದಲ್ಲಿ ನಮ್ಮಲ್ಲಿ ಯಾರ್ಯಾರು ಏನು ತಗೊಂಡಿದ್ದಾರೆ ಅಂತ ಹೇಳ್ತೀನಿ ನೋಡಿ ಸರ್. ವಿಶ್ವನಾಥ್ ಬಿನ್ ವೆಂಕಟರಮಣಪ್ಪ ಹೆಸರುಘಟ್ಟ ಸಾಮಾನ್ಯ ಪವರ್ ವೀಡರ್ ತಗೊಂಡಿದ್ದಾರೆ. ಚಂದ್ರಶೇಖರ್ ಬಿನ್ ಹನುಮಂತರಾಯಪ್ಪ ಹೆಸರುಘಟ್ಟ ಪವರ್ ವೀಡರ್ ತಗೊಂಡಿದ್ದಾರೆ. ಲೀಲಾಕೋಮ್ ವೆಂಕಟೇಶ್ ಸಾಮಾನ್ಯ ಬ್ರಷ್ ಕಟರ್ ತಗೊಂಡಿದ್ದಾರೆ. ವಿ ಮಧು ಹೆಸರುಘಟ್ಟ ಸಾಮಾನ್ಯ ಬ್ರಷ್ ಕಟರು. ಮಂಜುನಾಥ್ HG ಸಾಮಾನ್ಯ ಬ್ರಷ್ ಕಟರು. ಜಾನ್ಕಮ್ಮ ಮುಂದಾಜ್ ಹೆಸರುಘಟ್ಟ HTP ಸ್ಪ್ರೇಯರು. ನರಸಿಂಹಮೂರ್ತಿ ಗುಡದಳ್ಳಿ ಸಾಮಾನ್ಯ ಬ್ರಷ್ ಕಟರು. ಶಿವಣ್ಣ ಗಂಗಯ್ಯ ಪವರ್ ವೀಡರು. ಪಿಳ್ಳಮ್ಮ ಶೆಟ್ಟರು ಪವರ್ ವೀಡರು. ಚೂಡಮಣಿ ವೆಂಕಟಪ್ಪ ಸ್ಪ್ರಿಂಕ್ಲರು. ರಾಮಕ್ಕ ಮಾಡಪ್ಪ ಗುಡದಳ್ಳಿ ಸಾಮಾನ್ಯ ತುಂತುರು ನೀರಾವರಿ. ಬಿ ನಂಜುಂಡಯ್ಯ ಬಿನ್ ಬಸಪ್ಪ ಬ್ರಷ್ ಕಟರು. ಮೂರ್ತಿ ಬಿನ್ ಅಂಜನಪ್ಪ ಸಾಮಾನ್ಯ ಪವರ್ ವೀಡರು. ಸುಂದರಮೂರ್ತಿ ಹೆಸರುಘಟ್ಟ ಸಾಮಾನ್ಯ ಬ್ರಷ್ ಕಟರು. ದೊಡ್ಡಯ್ಯ ಬಿನ್ ಮುನಿ ನರಸಯ್ಯ ದಾಸನಹಳ್ಳಿ ತುಂತುರು ನೀರಾವರಿ. ಶಿವಣ್ಣ ಬಿನ್ ಬಸಪ್ಪ ಗುಡದಳ್ಳಿ ಸಾಮಾನ್ಯ ಹನಿ ನೀರಾವರಿ. ಇವರಿಗೆ ಕೃಷಿ ಹೊಂಡನ್ನು ಸಹ ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಅಂಜನಪ್ಪ ಬಿ ಹನುಮಂತಪ್ಪ ಹೆಸರುಘಟ್ಟ ಸಾಮಾನ್ಯ ಪವರ್ ವೀಡರು. ಸಿದ್ದರಾಜ ಮರಿಗಂಗಯ್ಯ ಹೆಸರುಘಟ್ಟ ಸಾಮಾನ್ಯ ತುಂತುರು ನೀರಾವರಿ. ರಾಜು ಬಿ ಶ್ರೀನಿಕ ದಾಸನಹಳ್ಳಿ ಸಾಮಾನ್ಯ ತುಂತುರು ನೀರಾವರಿ. ಆನಂದ ಬಿನ್ ರಾಜನ್ ಗುಡದಳ್ಳಿ ತುಂತುರು ನೀರಾವರಿ. ಕೃಷ್ಣಪ್ಪ ಬಿನ್ ಚಿಕ್ಕಣ್ಣ ಗುಡದಳ್ಳಿ ಸಾಮಾನ್ಯ ತುಂತುರು ನೀರಾವರಿ. ಗೋವಿಂದರಾಜ ಬಿನ್ ವೆಂಕಟಪ್ಪ ಗುಡದಳ್ಳಿ ಟಾರ್ಪಲಿನ್. ಇವರೆಲ್ಲ ಟಾರ್ಪಲಿನ್ ತಗೊಂಡಿರ್ತಕ್ಕಂಥ ಹೋಗ್ತೀನಿ. ಸಿ ಕುಮಾರ್ ಬಿನ್ ಬಸಪ್ಪ, ಹೊಸರಾಜು ಬಿನ್ ಬಸಪ್ಪ, ಮಂಜುನಾಥ್ ಬಿನ್ ರಾಜಣ್ಣ, ಅನಿಲ್ ಕುಮಾರ್ ಬಿನ್ ರಾಜಣ್ಣ, ಗೋಪಾಲ ಬಿನ್ ನಾರಾಯಣಪ್ಪ ಬಿನ್ ಮೂಡ್ಲಪ್ಪ, ಲೆಂಕಪ್ಪ ಬಿನ್ ಶೆಟ್ಟಪ್ಪ, ಕೆಂಪಮ್ಮ ಕೋಮ ನಂಜುಂಡಯ್ಯ, ಲಕ್ಷ್ಮಮ್ಮ ಕೋಮ ಸಿದ್ದಗಂಗಪ್ಪ, ಕೃಷ್ಣಪ್ಪ ಬಿನ್ ಮುನಿ ನರಸಪ್ಪ, ಲಕ್ಷ್ಮಯ್ಯ ಬಿನ್ ರಾಮಯ್ಯ, ಲೋಕೇಶ್ ಬಿನ್ ತಮ್ಮಯ್ಯಪ್ಪ, ಸೋಮೇಶ್ ಬಿನ್ ತಮ್ಮಯ್ಯಪ್ಪ, ಶಿವಕುಮಾರ್ ಬಿನ್ ವೆಂಕಟಸಮಯ್ಯ, ಶ್ರೀಧರ್ ಬಿನ್ ವೆಂಕಟಸಮಯ್ಯ, ವೇಣುಗೋಪಾಲ್ ಬಿನ್ ವೆಂಕಟಸಮಯ್ಯ, ನೀಲಕಂಠಯ್ಯ ಬಿನ್ ಮುನಿಯಪ್ಪ, ಸುರೇಶ್ ಬಿನ್ ಮುನಿ ಕೃಷ್ಣಪ್ಪ, HP ಚಂದ್ರಪ್ಪ ಬಿನ್ ವೆಂಕಟರಮಣಪ್ಪ. ಇವರೆಲ್ಲ ಟಾಪನ್ನು ತಗೊಂಡಿದ್ದಾರೆ. ಇದೆಲ್ಲ ನಾವು ಔಷಧಿಗಳು ತಗೊಂಡಿದ್ದೀವಿ. ಅವೆಲ್ಲ ಕಡಿಮೆ ರೇಟ್ ಇರೋದ್ರಿಂದ ನಾವು ಹಾಕಿರೋದಿಲ್ಲ ಸರ್. ನಾವು ಸರ್ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್. ಸರ್, ಒಂದು ನಿಮಿಷ, ಒಂದು ಪ್ರಶ್ನೆ ಇದೆ. ಯೂರಿಯಾ ವಿತರಣೆಯಲ್ಲಿ ರೈತರಿಗೆ ತುಂಬಾ ವಿಳಂಬ ಆಗಿತ್ತು. ಅದು ದೊಡ್ಡ ಸುದ್ದಿಯೂ ಆಗಿತ್ತು. ಕೇಂದ್ರ ಸರ್ಕಾರದಿಂದ ವಿತರಣೆ ಆಗಿಲ್ಲ, ರಾಜ್ಯ ಸರ್ಕಾರಗಳಿಂದ ದೊಡ್ಡ ದೂರು ಕೇಳಿ ಬಂದಿತ್ತು. ಈಗಿನ ಪರಿಸ್ಥಿತಿ ಏನು ಸರ್? ಈಗ ಆಲ್ಮೋಸ್ಟ್ ಎಲ್ಲ ಸೊಸೈಟಿಗೆ ನಾವು
ಫೆಡರೇಷನ್ ಥ್ರೂ ಹಾಗೂ ನಮ್ಮ ಇಸ್ರೋ ಹಾಗೂ RCF ಥ್ರೂ ಎಲ್ಲ ಈಗ ಯೂರಿಯಾ ಸರಬರಾಜು ಆಗ್ತಾ ಇದೆ ಸರ್. ನಿನ್ನೆನೂ ಸಹ ಇದು ನಮ್ಮ ಹೆಸರುಘಟ್ಟ ಸೊಸೈಟಿಗೆ ಅರೌಂಡ್ ಒಂದು 350 ಬ್ಯಾಗ್ ಯೂರಿಯಾ ಬಂದಿದೆ ಸರ್. ಇವತ್ತು ಸಹ ನಮಗೆ ಫೆಡರೇಷನ್ ವತಿಯಿಂದ ಸೊಳ್ಳೆನಹಳ್ಳಿ ಹಾಗೂ ಬ್ಯಾತ ಹೆಸರುಘಟ್ಟ ಸೊಸೈಟಿಗೆ ಸಂಬಂಧಪಟ್ಟಂತೆ 15 ಟನ್ ಯೂರಿಯಾ ಬರ್ತಾ ಇದೆ ಸರ್. ಆಲ್ಮೋಸ್ಟ್ ಯೂರಿಯಾ ಈಗ ಒಂದು ವಾರಕ್ಕೆ ಬೇಡಿಕೆ ಪ್ರಕಾರ ಈಗ ಯೂರಿಯಾ ಸಪ್ಲೈ ಆಗ್ತಾ ಇದೆ ಸರ್, ಕೊಡಿಸ್ತಾ ಇದೀವಿ ಎಲ್ಲ ರೈತರಿಗೆ. ನಮ್ಮ ಹೆಸರುಘಟ್ಟ ಹೋಬಳಿಯಲ್ಲಿ ಅರೌಂಡ್ ಈಗ ಒಂದು 500 ರಿಂದ 600 ಟನ್ ಯೂರಿಯಾ ಕೊಟ್ಟಿದೆ. ಸೊ ಸದ್ಯಕ್ಕೆ ಯಾವುದೇ ಗೊಂದಲ ಇಲ್ಲ ಇಲ್ಲ ಅಂತ ಸರ್, ಈಗ ಬರ್ತಾ ಇದೆ ಅಂದ್ರೆ ನೀಡ್ ಬೇಸಡ್ ಕೊಡ್ತಾ ಇದೀವಿ. ಅಂದ್ರೆ ಒಬ್ಬ ರೈತರಿಗೆ ಮ್ಯಾಕ್ಸಿಮಮ್ 2 ರಿಂದ 3 ಬ್ಯಾಗ್ ಕೊಡ್ತೀವಿ ಸರ್. ಅದಕ್ಕೊಂದು ಕಂಡೀಷನ್ ಇದೆ. ಥ್ಯಾಂಕ್ ಯು ಸರ್. ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದಗಳು. ಕೃಷಿ ಇಲಾಖೆಯ ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಟ್ಟ